ರಂಗೋಲಿ ಚೆನ್ನಾಗಿ ಬರುತ್ತೆ. ಬಾ ಬಾ. ನಂಗೆ ಬರುತ್ತೆ ಪ್ರೈಜ್ ಅಪ್ಪ. ಏನಕ್ಕಂದ್ರೆ ರಂಗೋಲಿ ನಾನು ಚೆನ್ನಾಗಿ ಬಿಡೋದು. ಇಲ್ಲಪ್ಪ, ನಾನು ಚೆನ್ನಾಗಿ ಬಿಡ್ತೀನಿ ರಂಗೋಲಿ. ನಂಗೆ ಬರೋದು ಈ ಸಾರಿ. ಮೊದಲ ಪ್ರೈಜ್ ನನಗೆ, ಜಯಮ್ಮಂಗೆ ಎರಡನೇ ಪ್ರೈಜ್. ಲಕ್ಷ್ಮಿ ಬಿಟ್ಟ ಮೇಲೆ ಯೋಚನೆ ಮಾಡಿದ್ರೆ ಆಯ್ತು ಬಾ. ಯಾಕೆ ನಾವಿಬ್ರು ಜಗಳ ಮಾಡೋದಿಲ್ಲ? ಏನಪ್ಪ ಮಾಡೋದಿದು? ನಾನು ಬೇರೆ ರಂಗೋಲಿ ನೋಡೋಂಗಿಲ್ಲ. ಬಿಡೋಕ್ಕೂ ಮುಂಚೆ ಲಕ್ಷ್ಮಿಗಾರು ಜಯಮ್ಮಂಗಾರು ಕೊಡ್ಬೋದು. ಅಕಸ್ಮಾತ್ ಸುಧನ್ ರಂಗೋಲಿ ಚೆನ್ನಾಗಿತ್ತಂತ ಆಕೆಗೆ ಕೊಟ್ಬಿಟ್ರೆ ಏನೋ ಮಾಡೋದು? ನಂಗಂತೂ ಸುಧನ್ ನೋಡಿದ್ರೆ ಉರಿಯುತ್ತೆ. ಅದ್ರಾಗ ಅವಳೇನಾರು ಗೆದ್ಬಿಟ್ರೆ 1,000 ರೂಪಾಯಿ ಹಾಕಿ ಕೊಡ್ಬೇಕಾ ನಾನು? ಎಂತ ಮಾಡಲಿ? ಏನಾದರೂ ಯೋಚನೆ ಮಾಡೋಣ. ಫಸ್ಟ್ ಹೋಗೋಣ. ಸರಿ ಅಜ್ಜಿ, ನಡೀರಿ ನಡೀರಿ. ಸಿಂಗರಜ್ಜಿ, ಸಾವುಕಾರಜ್ಜಿ, ನಡೀರಿ ನಡೀರಿ. ಎಲ್ಲರೂ ಲಕ್ಷ್ಮಕ್ಕ, ಜಯಮ್ಮತ್ತೆ ಮತ್ತೆ ನೇಹಾಕ, ನಡೀರಿ ನಡೀರಿ. ಎಲ್ಲರೂ ರಂಗೋಲಿ ಬಿಡಕ್ಕ ನಡೀರಿ. ಸಾವುಕಾರಜ್ಜಿ, ನೀನ್ ಮಾತ್ರ ಬರಂಗಿಲ್ಲ, ಇಲ್ಲೇ ಇರ್ಬೇಕು, ಸರಿಯೇನಾ? ಸರಿ ಹೋಗ್ರಿ, ನಾ ಬತ್ತಿನ ಮ್ಯಾಕ. ಅತ್ತೆ, ನೀವೆಲ್ಲ ಇಲ್ಲೇ ರಂಗೋಲಿ ಬಿಡ್ಬೇಕಾಗಿರೋದು. ಬೇಸ್ ರಂಗೋಲಿ ಬಿಟ್ಬಿಡ್ರಿ. ಯಾರಿಗೆ ಯಾವ ಪ್ರೈಸ್ ಬರ್ತಾವ ನೋಡಮ್ಮ. ನಾನು ಚೆನ್ನಾಗಿ ರಂಗೋಲಿ ಬಿಡ್ತೀನಪ್ಪ. ಆದರೆ ನಾನು ಕೊಚ್ಕೊಳ್ಳಲ್ಲ. 1ನೇ ಪ್ರೈಸ್ ಬಂದರೂ ಸರಿ, 2ನೇ ಪ್ರೈಸ್ ಬಂದರೂ ಸರಿ. ನಾನು ರಂಗೋಲಿ ಬಿಡಕ್ಕೆ ಬರುತ್ತೆ ನನಗೆ. ಯಾರು ರಂಗೋಲಿ ಬಿಡ್ತೀರಾ? ಬಿಡ್ರಿ. ಊರ್ ಮಂದಿ ಎಲ್ಲ ಬರ್ತಾರ, ಇನ್ನೇನೇನೋ ಬಿಡಕ್ಕೆ ಸ್ಟಾರ್ಟ್ ಮಾಡ್ರಿ. ಅಯ್ಯೋ ಜಯಮ್ಮಕ್ಕ, ಎಲ್ಲರೂ ಕೊಚ್ಕೊಂತಿರೋದು ನೋಡು. ಅವ್ರಿಗೆ ಬರುತ್ತೆ 1ನೇ ಪ್ರೈಸ್ 2ನೇ ಪ್ರೈಸ್ ಅಂತೇಳಿ. ನಾವೇ ಚೆನ್ನಾಗಿ ಬಿಡೋದು, ನಮಗೆ ಬರೋದಲ್ಲ. ಹೌದು ಕಡೆ ಲಕ್ಷ್ಮಿ, ನಮ್ಮಂಗೆ ಯಾರೇ ರಂಗೋಲಿ ಬಿಡ್ತಾರೆ? ನಮಗೆ ಫಸ್ಟ್ ಪ್ರೈಸ್ ಬರೋದು, ನಾವೇ ಚೆನ್ನಾಗಿ ಬಿಡೋದು. ಹಿಂಗೆ ಕೊಚ್ಕೊಳ್ಳೋರೆ ಹಾಳಾಗೋದು. ಅದು ಯಾರು ಬಿಟ್ಟು ಚೆನ್ನಾಗಿ ಪ್ರೈಸ್ ತಗೊಂತಾರೆ ನೋಡೋಣ ಇರಿ. ಗಡ್ನಂಗಡಿಗೆ ಹೋಗಿದ್ವಾ? ಗಡ್ನಂಗಡಿಯಾಗ ರಂಗೋಲಿ ಸ್ಪರ್ಧೆಗೆ ಹೋಗ್ಬೇಕು. ಕೊಡ್ಲಾ ಅಂದ್ರೆ ಎಲ್ಕ ಒಂದೇ ತರ ಕೊಟ್ಟವನೇ ನೋಡಾಯ್ತಾ. ಸರಿ ತಗ, ಇನ್ನೇನ್ ಮಾಡಕ್ಕಾಗ್ತಾವ? ರಂಗೋಲಿ ಬಿಡೋಮ. ಬಿಡ್ರಿ ಬೇಸ್ ಬಿಡ್ರಿ. ಎಲ್ಲಾರವ ಸಿಂಗರಮ್ಮ ಬರಕಿಲ್ಲ, ಊರ್ ಮಂದಿ ಮಾತ್ರ ನೋಡಿರ್ತಾರ. ಯಾರ್ಯಾರಿಗೆ ಎಂತೆಂತ ಪ್ರೈಸ್ ಕೊಡ್ತಾರ ನೋಡೋಣ. ಬಿಡ್ರಿ. ಈ ಸರಿ ನನ್ಗೆ ಪ್ರೈಸ್ ಬರೋದು ಕಣಪುರ್ಸಿ. ನಾನೇ ಚೆನ್ನಾಗಿ ಬಿಡೋದು ರಂಗೋಲಿ. ಇಲ್ಲ ಕಣಪುರ್ಸಿ, ಜಯಮ್ಮನೆ ಯಾವಾಗ್ಲೂ ವರ್ಷ ಗೆಲ್ಲದು. ಈ ವರ್ಷ ಈ ಜಯಮ್ಮನೆ ಗೆಲ್ಲದು. ಬಿಡ್ರಿ, ಮಾತು ಜಾಸ್ತಿ ಆಯ್ತು. ಕೆಲಸ ಜಾಸ್ತಿ ಮಾಡ್ರಿ. ಯಾರು ಬರ್ತಾವ ಆಮೇಲೆ ನೋಡೋಣ. ಸುಧಾ ಅಜ್ಜಿ, ನೇಹಕ, ನೀವು ಹೇಳ್ರಿ ನಮ್ಗೆ ಬರ್ತಾವ ಅಂತ ಹೇಳಿ. ಬೇಡಪ್ಪ, ಇವಾಗಲೇ ನೊಂದ್ಕೊಂಡಿನಿ. ನಮಗೆ ಬಂದ್ರೆ ಬರಲಿ, ಬರ್ದೇ ಇರಲಿ. ಬುಟ್ಟಿವಿ ಅನ್ನೋದೊಂದು ಖುಷಿ ಇರುತ್ತೆ. ಕ್ಲಾಪ್ಸ್ ಮಾಡಿ. ಈ ತರ ಬುದ್ಧಿ ಇರಬೇಕು. ನಾವೇ ಗೆಲ್ತೀವಿ ಅನ್ನೋದು ಬರಬಾರ್ದು ಯಾರಿಗೂ. ನೀನೇನು ಮಂದಿನ ಹೋಗ್ಲಿ ನಮ್ಮನ್ನು ತೆಗ್ಲಕ್ಕೆ ಕರ್ಕೊಂಬಂದಿ ಏನ? ಹೆಂಗ್ ಮಾತಾಡ್ತೀನಿ ನೋಡ. ಅದು ಹಂಗಲ್ಲ ಕಣತ್ಯ. ಯಾರು ಗೆಲ್ತಾರೆ ಅವ್ರಿಗೆ ಜೋಶ್ ಇರಬೇಕು ಅಂತ ಹೇಳಿದ್ದಷ್ಟೇ. ಅಂದ್ರೆ ಬಾಯ್ ಬಿಟ್ಟು ಹೇಳ್ಕೊಂಬಾರ್ದು, ಕೆಲಸ ಮಾಡ್ಬೇಕಷ್ಟೇ. ಕೆಲಸ ಮಾಡಿದ್ರೆ ಒಂದಲ್ಲ ಒಂದ್ಸರಿ ಪ್ರತಿಫಲ ಸಿಗುತ್ತೆ. ನಾವು ಕೆಲಸನೂ ಮಾಡ್ತೀವಿ, ನಮ್ಗೆ ಗೆಲ್ಕೊಳ್ಳೋದು ಗೊತ್ತೈತಿ ಕೊಂದ್ರು. ಏಮಕ್ಕ, ನಾವು ಗೆದ್ದಿಲ್ಲ ಅಂದ್ರೆ ಚಿಂತಿಲ್ಲ. ನಾವು ಸೋತ್ರು ಅವ್ರು ಮಾತ್ರ ಗೆಲ್ಬಾರ್ದು ಅಷ್ಟೇ. ನಮಗ್ ಪ್ರೈಸ್ ಬಂದಿಲ್ಲ ಅಂದ್ರೆ ಚಿಂತಿಲ್ಲ, ಅವ್ರಿಗೆ ಮಾತ್ರ ಬರಬಾರ್ದು. ಬೇಕಾದ್ರೆ ನೀನೇ ತಕ್ಕ. ನಾನು ಅಷ್ಟೇ ಕಡೆ ಲಕ್ಷ್ಮಿ. ನಾನು ಗೆದ್ದಿಲ್ಲ ಅಂದ್ರೆ ಚಿಂತಿಲ್ಲ, ನಿಂಗೆ ಬರಲಿ. ಆದ್ರೆ ಮಂದಿಗೆ ಮಾತ್ರ ಪ್ರೈಸ್ ಹೋಗ್ಬಾರ್ದು ಅಷ್ಟೇ. ಏನ್ಲೇ ಮಚ್ಚಿ, ನಾ ಬರಕ್ಕೂ ಮೊದಲು ಸ್ಪರ್ಧೆ ಸ್ಟಾರ್ಟ್ ಮಾಡಿಸ್ಬಿಟ್ಟಿಯಾ? ಎಷ್ಟೊತ್ತು ಪರಳಿದ್ದೆ ನನ್ನ. ಬೆಳಗ್ಗೆ ಜಾವ 10 ಗಂಟೆ ಅಷ್ಟೊಳಗೆ ಬಾರ್ಲೆ ಅಂತ ಹೇಳೀನಿ. ಇಷ್ಟೊತ್ತಿಗೆ ಬಂದ್ರ? ಅಯ್ಯೋ, ಯಾಕೋ ಬೇದಿ ಆಗ್ಬಿಟ್ಟಿತ್ಲೆ, ಅದಕ್ಕೆ ಲೇಟಾಗಿ ಬಂದಿ. ಹ್ಞೂ ಕಣ್ಲೆ, ರಂಗೋಲಿ ಸ್ಪರ್ಧೆ ಅಂತ ಹೇಳ್ದವನ ನೀನು. ಡ್ಯಾನ್ಸು ರಂಗೋಲಿ ಅಂತೇಳಿ ಅದೆಲ್ಲ ನೋಡ್ಬಿಟ್ಟು ಅಂತೇಳಿ ಬೇಜಾರಾಗ್ಬಿಟ್ಟಿತ್ತು. ಗೊತ್ತಾ ನಾನು ಒಬ್ಬನೇ ಹೆಂಗ ನಿಭಾಯಿಸೋದು ಅಂತೇಳಿ. ಹೆಂಗ ಬಂದಲ್ಲ ಬಾ. ಹ್ಞೂ ಕಣ್ಲೆ ಮಚ್ಚಿ, ನನಗೂ ಬೇಜಾರಾಗ್ಬಿಟ್ಟಿತ್ತು. ಇದೇನಪ್ಪ ಬೇದಿ ಇಂಥ ಟೈಮಲ್ಲಿ ಆಗ್ಬಿಡುತ್ತಲ್ಲ ಅಂತೇಳಿ. ಹೆಬ್ಬ ಸಮಾಧಾನ ಆಗಿ ಬಂದೆ ನೋಡು. ನಾನು ರಂಗೋಲಿ ಸ್ಪರ್ಧೆಗೆ ಬರ್ದಂಗಿರ್ತೀನ. ಯಾರು ಗೆಲ್ತಾರೆ ನೋಡಮ್ಮ. ಸರಿ, ನೀವು ಕೆಲಸ ಶುರು ಮಾಡ್ಕೊಳ್ರಿ. ರಂಗೋಲಿ ಬಿಡ್ರಿ. ಅಕ್ಕ, ನೀವು ಆ ಕಡೆ ಬನ್ನಿ, ನಾನು ಈ ಕಡೆ ಬರ್ತೀನಿ. ಇಬ್ರು ಬಿಡೋಣ. ಸರಿ ಕಣಮ್ಮ, ನೀನು ಈ ಕಡೆ ಬಾ, ನಾನು ಆ ಕಡೆಗೆ ಹೋಗ್ತೀನಿ. ರಂಗೋಲಿ ಬಿಡ್ತಾರ ಇವರೆಲ್ಲ. ನಮ್ ಸುಂದ್ರ ಬಂದ್ಬಿಟ್ಟ ಅಲ್ಬೀರಾ. ನೋಡ್ಲೇ ಚಂದವಲ್ಲ ರಂಗೋಲಿಗಳು. ಹೌದು ಕಣ್ಲೆ, ಚೆನ್ನಾಗ್ ಬಿಟ್ಟಾರ ನೋಡ್ಲಿ. ಎಲ್ಲ ಒಂದೊಂದುವೆ ಸೂಪರ್. ಜಯಮ್ಮಕ್ಕ, ಈ ಸರಿ ನನ್ಗೆ ಫಸ್ಟ್ ಪ್ರೈಸ್ ರಂಗೋಲಿ ನೋಡು. ಇಲ್ಲ ಕಡೆ ಲಕ್ಷ್ಮಿ, ನನ್ಗೂ ಫಸ್ಟ್ ಪ್ರೈಸ್ ಬರುತ್ತೆ ನೋಡು. ಏನಕ್ಕಂದ್ರೆ ರಂಗೋಲಿ ನಾನು ಚೆನ್ನಾಗಿ ಬಿಟ್ಟಿನಿ. ನಾನೇನೆ ಕಮ್ಮಿ ಮಾಡೀನಿ ರಂಗೋಲಿಗೆ. ಬಣ್ಣ ನೋಡಿ ಚೆನ್ನಾಗಿ ತುಂಬಿ ಎಷ್ಟು ಚಂದ ಮಾಡಿಕೊಂಡಿನಿ. ನನಗೆ ಫಸ್ಟ್ ಪ್ರೈಜು. ಏನ್ರಿ ಕೃಷ್ಣಪುರೇ, ಸಿಂಗರಮ್ಮನೆ ಅಂತ ಪ್ರೈಸ್ ಕೊಡಕ್ಕೆ ಬರೋದಿಲ್ಗೆ? ಹೌದು ಮೇಡಮ್ ಅವರೇ, ಬೆಳಿಗ್ಗೆ ಅನೌನ್ಸ್ ಮಾಡ್ತಿದ್ರು, ನಾನು ಕೇಳಿಸ್ಕೊಂಡಿನಿ. ಆ ಸಿಂಗರಮ್ಮನೆ ಅಂತೆ ಅನೌನ್ಸ್ ರೊಕ್ಕ ಕೊಡಕ್ಕೆ ಬರೋದು. ಅಯ್ಯಮ್ಮನ ಸರಿಯಾಗಿ ಇಟ್ಕೊಬೇಕು ನೋಡಿ. ಬನ್ನಿ, ಅಷ್ಟು ಒಳಗಡೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡೋಣ. ಬನ್ನಿ ಕೃಷ್ಣಪುರೇ, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ಬಂದು ಆಮೇಲೆ ಇವರು ನಡೆಯೋಣಂತೆ. ರಂಗೋಲಿಗಳು ಚಂದವೆ. ಚೆನ್ನಾಗಿ ಬಿಟ್ಟಾರೆ. ಎಲ್ಲಾರ್ದು ರಂಗೋಲಿ ಬಿಟ್ಟಾಯ್ತಾ? ಎಲ್ಲಾರು ಸೈಡ್ ನಿಂತ್ಕೊಂಡ್ಬಿಡಿ. ಸಿಂಗರಮ್ಮ ಬರ್ತಾರೆ ಈಗ. ಬಾಳ ಹೊತ್ತು ನಿಂದ್ರಕ್ಕಾಗಲ್ಲ ಸಿಂಗರಜ್ಜಿ. ಏನಕ್ಕಂದ್ರೆ ಪೊಲೀಸರು ಸಿಂಗರಜ್ಜಿನ ಹುಡುಕ್ತಿರೋ ಕಾರಣ ಬಾಳ ಹೊತ್ತು ನಿಂದ್ರಕ್ಕಾಗಲ್ಲ. ಎಲ್ಲಾರು ಸೈಡ್ ಸರ್ಕೊಳ್ಳಿ.
ಹಿಂದೆ ನಿಂತ್ಕೊಳ್ಳಿ, ರಂಗೋಲಿ ಬಿಟ್ಟಿರೋ ಅವ್ರವ್ರ ಹತ್ರ ನಿಂತ್ಕೊಂಬಾರ್ದು, ಬೇರೆ ಬೇರೆ ಕಡೆ ನಿಂತ್ಕೋಬೇಕು. ಯಾವುದಕ್ಕ ಪ್ರೈಸ್ ಅಂತೇಳಿ ಸಿಂಗಾರಜ್ಜಿ ಫಿಕ್ಸ್ ಮಾಡುತ್ತೆ ಸಾವುಕಾರಜ್ಜಿ. ಇದೇನಪ್ಪ ಸುಧನ್ಗೆ ರಂಗೋಲಿ ಬಿಡಕ್ ಬರಲ್ಲ ಅನ್ಕೊಂಡೆ ಇಷ್ಟು ಚೆನ್ನಾಗಿ ಬಿಟ್ಬಿಟ್ಟವಳೆ. ಅಯ್ಯೋ ಇದೇನಪ್ಪ ಜಯಮ್ಮಕ್ಕ ನನಗಿಂತ ಚೆನ್ನಾಗಿ ಬಿಟ್ಬಿಟ್ಟವಳೆ ರಂಗೋಲಿಯ. ಅಯ್ಯೋ ಲಕ್ಷ್ಮಿ, ನನ್ನ ರಂಗೋಲಿ ಏನ್ ನೋಡ್ತೀಯ? ಸುಧನ್ ರಂಗೋಲಿ ನೋಡಿ ಆ ಕಡೆ ತಿರ್ಕೊಂಡು. ಅಯ್ಯಪ್ಪ ಸುಧಾ ಇಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತಾಳ. ಅಯ್ಯೋ ನನ್ನ ಕೈಲಿ ಮಗೈತಿಲ್ಲಪ್ಪ. ಅದು ಯಾರ ಬರುತ್ತೋ ಫಸ್ಟ್ ಪ್ರೈಜು. ನಡಿಯೇ ನೇಹ ಹೆಂಗ್ ಬಿಟ್ಟವಳು ನೋಡಮ್ಮ, ನಡಿಯೇ. ಅಲ್ಲ ಕಂಡ್ಲೆ ಪುರ್ಸಿ, ಅತ್ತೆದಿರು ಯಾಕೆ ಹಿಂಗ್ ನೋಡಕತ್ತಾರ ಎಲ್ಲ ರಂಗೋಲಿಗಳನ್ನ? ಎಲ್ಲೋ ಜಯಮ್ಮತ್ತನವೇ ಲಕ್ಷ್ಮಿ ಅತ್ತನ ಚೆನ್ನಾಗಿ ಬಿಟ್ಟಿಲ್ಲ ರಂಗೋಲಿ ಅನ್ಸುತ್ತೆ, ಅದಕ್ಕೆ ಮಂದಿದೆಲ್ಲ ನೋಡಕತ್ತಾರ. ಆದ್ರೂ ನೇಹಕ್ಕನು ಚೆನ್ನಾಗಿ ಬಿಟ್ಟೈತಲ್ಲ ರಂಗೋಲಿ. ಹ್ಞೂ ಕಣ್ಲೆ, ಬೇಸ್ ಬಿಟ್ಬಿಟ್ಟೈತಿ. ಅದು ಹೆಂಗ್ ಹುರ್ಕಂತಾರ ನೋಡಿ ನೋಡಿ. ನೋಡಿದ್ರಾಕ ಕೋತಿಗಳು ನಮ್ಮ ರಂಗೋಲಿಗಳು ನೋಡಿ ಹೆಂಗ್ ಹುರ್ಕೊಂತಾವೆ. ಅಯ್ಯೋ ಬಿಡಮ್ಮ, ಅವರು ಚೆನ್ನಾಗಿ ಬರುತ್ತೋ ನಮ್ಮ ಚೆನ್ನಾಗಿ ಬರುತ್ತೋ ಅವರೇ ನೋಡಿ ಪ್ರೈಸ್ ಕೊಡ್ತಾರೆ ನಮ್ಗೆ. ಯಾಕೆ ನೀವು ಕರೆನೇ ಹೇಳಿದ್ರಿ ಬಿಡಿ, ಯಾರು ಬೇಸ್ ಬಿಟ್ಟಿರ್ತಾರೆ ಅವ್ರಿಗೆ ಪ್ರೈಸ್ ಸಿಗಬೇಕು, ಬಿಟ್ಟಿಲ್ದೇ ಇರೋರಿಗೆಲ್ಲ ಯಾವ್ದಕ್ಕೆ ಕೊಡ್ತಾರೆ? ಅವರು ಚೆನ್ನಾಗಿ ಬಿಟ್ಟವ್ರೆ, ನೋಡ್ತಾನೆ ಇದೀವಲ್ಲ ಇಲ್ಲೇ. ನಮ್ಮ ಹುಡುಗಿ ರಂಗೋಲಿ ಬಿಟ್ಬಿಟ್ಟವಳೆ, ಅವಳಿಗೆ ಫಸ್ಟ್ ಪ್ರೈಸ್ ಹಂಗಾರೆ. ಲೇ ಲಕ್ಷ್ಮಿ, ಸಿಂಗಾರಮ್ಮ ಬಂದ್ಲ ಕಡೆ ಅದು ಯಾರಕ್ಕೆ ಬರುತ್ತೋ ಮೊದಲನೇ ಪ್ರೈಸು? ಅತ್ತೆ ಯಾವ್ದು ಚೆನ್ನಾಗೈತೆ ಹೇಳಜ್ಜಿಯೋ, ಸಾವುಕಾರಜ್ಜಿ ಹೇಳು. ಸಿಂಗಾರಮ್ಮ, ನೀನ್ ಬಹಳ ಹೊತ್ತು ಹೊರಗೆ ಬರ್ಬೇಡ್ರಿ, ಪೊಲೀಸರು ಕಾಯ್ಕೊಂಡು ನಿಂತಾರಾ? ನಾನು ಬಂದಿಲ್ಲಪ್ಪ, ಇವಾಗಲೇ ಬಂದಿದ್ದು. ಇದು ರಂಗೋಲಿ ಬಿಡೋ ಹೊತ್ನಾಗ ನಾನು ಇದ್ದಿಲ್ಲ ಕಣ, ಈಗ ಪ್ರೈಸ್ ಕೊಡಮ್ಮ ಅಂತೇಳಿ ಬಂದೀನಿ. ಯಾವ ಚೆನ್ನಾಗೈತೆ ಚಲೋ ಹೊತ್ನಾಗ ಬೇಗ ಹೇಳು. ಅವ್ರು ನಿಲ್ಸು ಅಂತನ್ನು, ನಮಗೆ ಬೇಕಾಗಿರೋರು ಕೊಟ್ಕಮ್ಮ. ಅಯ್ಯೋ ಈ ಹುಡುಗರು ಒಪ್ಪೋಲ್ಲ, ನಾನು ಆಗಲೇ ಅಂದಿ ಅದನ್ನ. ನಾನು ಲಕ್ಷ್ಮಿಗೂ ಭಾಗ್ಯಂಗೂ ಕೊಡಬೇಕು, ಇದು ಜಯಮ್ಮಗೂ ಕೊಡಬೇಕು ಅಂತಿದ್ದಿ. ಈ ಹುಡುಗರು ಅವ್ರನ್ನ ಕರ್ಕೊಂಬಂದು ಕೂರ್ಸಾರ. ಇವು ಯಾವ ರಂಗೋಲಿ ಯಾರು ಬಿಟ್ಟಾರ ಅಂತ ನನಗೂ ಗೊತ್ತಿಲ್ಲ, ನಿಂಗೂ ಗೊತ್ತಿಲ್ಲ. ಯಾವ ಚೆನ್ನಾಗೈತೆ ಅದು ಹೇಳು, ಸುಮ್ಮನೆ ಕೊಟ್ಟು ಅಮ್ಮ ಬಂದಿದ್ರು ನಮ್ಗೆ ಯಾಕ. ಯಪ್ಪ ಹೆಂಗ್ ಮಾತಾಡಕೋತಾರ? ಅಯ್ಯೋ ಅವ್ರಿಗೆ ಜಯಮ್ಮಕ್ಕಂಗೆ ಲಕ್ಷ್ಮಕ್ಕಂಗೆ ಕೊಡ್ಬೇಕು ಅನ್ಕೊಂಡಿದ್ರ? ಹೆಂಗೋ ಹುಡುಗರು ಒಳ್ಳೆ ಕೆಲಸನೇ ಮಾಡವ್. ಅತ್ತೆಯೋ ಬೇಗ ಹೇಳ್ರಿ, ನಿಮ್ಗೂ ಭಾಳ ಟೈಮ್ ಇಲ್ಲ, ಹೇಳ್ಬಿಡ್ರಿ ಯಾವ್ದು ಫಸ್ಟ್ನೇದು ಯಾವ್ದು ಎರಡನೇದು ಅಂತೇಳಿ. ಅಯ್ಯೋ ನೋಡಪ್ಪ, ಹುಡುಗರು ವೈಕಂತಾವ ಯಾವ್ದು ಮೊದಲನೇದು ಯಾವ್ದು ಎರಡನೇದು ಅಂತೇಳಿ. ಸರಿ ಸರ್ಕ ಇತ್ತಾಗ ನೋಡ್ತೀನಿ. ಅಯ್ಯಯ್ಯ ಇದೇನಪ್ಪ ಬಣ್ಣನ ಹೆಂಗ್ ತುಂಬವ್ರೆ? ಇನ್ನೂ ಒಂಚೂರು ಬೇಸ್ ತುಂಬಬೇಕಿತ್ತು ತಾನೇ, ಯಾರು ಬಿಟ್ರೋ ಏನೋ. ಇನ್ಯಾರು ಆ ಸುಧನೋ ಇಲ್ಲಾಂದ್ರೆ ನೇಹನೋ ಬಿಟ್ಟಿರ್ತಾರ, ಬೇರೆದು ನೋಡಮ್ಮ. ಇದೊಂಚೂರು ತಕ್ಕ ಮಟ್ಟಿಗೆ ಐತಿ, ಇನ್ನ ಬೇರೆವ ನೋಡಮ್ಮ. ರೀ ರಂಗೋಲಿ ನೋಡ್ರಿ ಎಷ್ಟು ಚಂದ ಐತಿ, ಇದಕ್ಕೆ ಪ್ರೈಸ್ ರೀ, ಇದೇ ಚಂದ ಐತಿ ನೋಡ್ರಿ ಮೊದಲನೇದಿದೆ. ಹ್ಞೂ ಕಣೆ, ಇದು ಬಿಟ್ಟಿರೋರಿಗೆ ಒಳ್ಳೇದಲ್ಲಿ ಚೆನ್ನಾಗೈತಿದು. ಅಯ್ಯೋ ಲಕ್ಷ್ಮಿ, ನಾವು ಯಾವ್ದು ಆಗಬಾರ್ದು ಅಂತಂದು ಅದೇ ಆಗ್ಬಿಡ್ತಲ್ಲೇ. ಯಪ್ಪ ಇವರಿಬ್ರು ಇಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತಾರೆ ಅಂತ ನಾವು ಅನ್ಕೊಂಡೇ ಇದ್ದಿಲ್ಲ. ಒಂದನೇದಾರು ಅವ್ರಿಗೆ ಸಿಕ್ಕೈತಿ, ಎರಡನೇದು ನಮ್ಮಿಬ್ರಲ್ಲಿ ಯಾರ್ದಾರು ಸಿಕ್ಬಿಟ್ರೆ ಸಾಕಪ್ಪ, ಇಲ್ಲಾಂದ್ರೆ ಆಡ್ಕೊಂಡ್ಬಿಡ್ತಾರ. ಸಿಂಗಾರಿ ಬಾಯಿಲಿ ಈ ರಂಗೋಲಿನೂ ಚಲೋ ಐತಿ. ಇದೇ ಎರಡನೇದು, ಅದು ಮೊದಲನೇದು, ಇದು ಎರಡನೇದು. ಅಯ್ಯೋ ಸುಧನ್ ಕೊಟ್ಟಪ್ಪ ನೀನು ಮೊದಲನೇ ಬಹುಮಾನ. ಅಯ್ಯೋ ಮನೆಯೊಳ ನನ್ನ ಮಗನೇ. ಅಯ್ಯೋ ಸಿಂಗಾರಿ, ಪೊಲೀಸರು ಬರ್ತಾರೆ, ಓಡೆ. ಅಯ್ಯೋ ಪೊಲೀಸರು ಬಂದ್ಬಿಟ್ಟ. ಎಲ್ರೋ ಪ್ರೈಸ್ ಕೊಡ ಬಂದಿದ್ದು ಸಿಂಗಾರಮ್ಮ, ಎಲ್ಲೋದ್ಲೋ ಹೇಳ್ರೋ ಎಲ್ಲ ಕಳ್ಸಿದ್ರಿ ಅವಳಾಗ್ಲೇ. ಓಯ್ ಹೋಗ್ತೀಯಾ ದುಃಖನ್ ತೊದಬಿಡ್ಲ? ಓಹೋ ಅಣ್ಣೋ. ಅಯ್ಯೋ ಮೇಡಮ್ ಅವರೇ, ಬನ್ನಿ ಮೇಡಮ್, ನಮ್ಮ ಗುಳ್ಗಳಿಲ್ಲ, ಬನ್ನಿ ಉತ್ತಮ ಹೆಂಗೆ ಅಂತ ಗೊತ್ತಾನೆ, ಬನ್ನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.